ಸೊ ಗೆಳೆಯರೆ, ಮೂರನೇ ವಿಶ್ವ ಯುದ್ಧ ಪ್ರಾರಂಭವಾದರೆ ಅದರ ಫಲಿತಾಂಶವು ವಿನಾಶಕಾರಿಯಾಗಬಹುದು. ಆದರೆ ಈ ಸಂಭಾವ್ಯ ಯುದ್ಧವನ್ನು ನಿಲ್ಲಿಸುವಲ್ಲಿ ಭಾರತವು ಯಾವ ಪಾತ್ರವನ್ನು ವಹಿಸುತ್ತದೆ ಅನ್ನೋದು ಪ್ರಶ್ನೆಯಾಗಿದೆ. ಭಾರತವು ತನ್ನನ್ನು ಮತ್ತು ಜಗತ್ತನ್ನು ಈ ವಿನಾಶದಿಂದ ರಕ್ಷಿಸುವ ತಂತ್ರಗಳನ್ನು ಹೊಂದಿದೆಯಾ? ಭಾರತವು ಶಾಂತಿಯುತ ದೇಶವಾಗಿದ್ದು ಯಾವಾಗಲೂ ವಿಶ್ವದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಪ್ರತಿಪಾದಿಸುತ್ತದೆ. ಭಾರತವು ತನ್ನ ರಾಜತಾಂತ್ರಿಕ ಕೌಶಲ್ಯಗಳು, ಬಲವಾದ ನಾಯಕತ್ವ ಮತ್ತು ಜಾಗತಿಕ ವೇದಿಕೆಯ ಮೇಲೆ ಪ್ರಭಾವ ಬೀರುವ ಮೂಲಕ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಸೊ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಭಾರತವು ಯಾವ ಕ್ರಮಗಳು ಮತ್ತು ತಂತ್ರಗಳ ಮೂಲಕ ಮೂರನೇ ಮಹಾಯುದ್ಧವನ್ನು ತಡೆಯುತ್ತದೆ, ಅದು ಹೇಗೆ ಈ ಅಪಾಯದಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಲ್ಲದೆ ಈ ದುರಂತದಿಂದ ಹೇಗೆ ಇಡೀ ಜಗತ್ತನ್ನು ರಕ್ಷಿಸುತ್ತದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ವಿಡಿಯೋದಲ್ಲಿ ಮುಂದೆ ಹೋಗುವುದಕ್ಕಿಂತ ಮೊದಲು ಬೆಳೆಯುತ್ತಿರುವ ಭಾರತದ ಪ್ರಭಾವ ಮತ್ತು ಶಕ್ತಿಗಾಗಿ ವಿಡಿಯೋವನ್ನು ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸಲ್ಲಿ ಜೈ ಹಿಂದ್ ಅಂತ ಬರೆಯಿರಿ. ಹಾಗೂ ಇದನ್ನು ನೆನಪಿನಲ್ಲಿಡಿ ಗೆಳೆಯರೆ, ಜೈ ಹಿಂದ್ ಅಂತ ಬರೆಯೋದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಸೊ ಗೆಳೆಯರೆ, ಕಳೆದ ಕೆಲವು ವರ್ಷಗಳಿಂದ ಜಗತ್ತಿನಲ್ಲಿ ಉದ್ವಿಗ್ನತೆ ವಾತಾವರಣವಿದೆ. ಉದಾಹರಣೆಗಾಗಿ ಉಕ್ರೇನ್ ಮತ್ತು ರಷ್ಯಾ ನಡುವಿನ ಯುದ್ಧವನ್ನೇ ತಗೊಳ್ಳಿ. ರಷ್ಯಾದ ಶಕ್ತಿಯು ಉಕ್ರೇನ್ಗಿಂತ ಹಲವು ಪಟ್ಟು ಹೆಚ್ಚು ಇದೆ. ಆದರೆ ಉಕ್ರೇನ್ ನ್ಯಾಟೋನ ಸಹಕಾರದಿಂದಾಗಿ ಇಲ್ಲಿಯವರೆಗೂ ಸ್ಟೇಬಲ್ ಇದೆ. ಈ ರೀತಿಯಲ್ಲಿ ಬಹಳ ಸಮಯದಿಂದ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷವು ನಿರಂತರವಾಗಿದೆ. ಖಂಡಿತ ಇಸ್ರೇಲ್ ಒಂದು ಪ್ರಬಲ ರಾಷ್ಟ್ರವಾಗಿದೆ, ಆದರೆ ಹಮಾಸ್ಗೆ ಹಲವು ಸಂಘಟನೆಗಳ ಮತ್ತು ದೇಶಗಳ ಬೆಂಬಲವಿದೆ. ಈ ಕಾರಣದಿಂದಾಗಿಯೇ ಈ ಯುದ್ಧವು ದೀರ್ಘವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಮೂರನೇ ಮಹಾಯುದ್ಧದ ಸಂಭವನೀಯ ಪರಿಸ್ಥಿತಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಭಾರತ ಏನು ಸಿದ್ಧತೆ ನಡೆಸಿದೆ ಅನ್ನೋದು ಮುಖ್ಯ. ಭಾರತವು ತನ್ನ ಶತ್ರುಗಳನ್ನು ಎದುರಿಸಲು ಸಿದ್ಧವಾಗಿದೆಯೇ? ಹಾಗೂ ಎಲ್ಲಕ್ಕಿಂತ ಮಹತ್ವಪೂರ್ಣವಾದ ವಿಷಯ, ಭಾರತವು ಯಾರ ಬೆಂಬಲವನ್ನು ಪಡೆಯುತ್ತದೆ ಅನ್ನೋದು, ಅಥವಾ ಯಾರನ್ನ ಬೆಂಬಲಿಸುತ್ತದೆ. ಭಾರತವು ಪ್ರಬಲವಾದ ಮಿಲಿಟರಿ ಶಕ್ತಿಯನ್ನು ಹೊಂದಿದ್ದು ಇತ್ತೀಚೆಗೆ ತನ್ನ ಸೈನ್ಯ ಶಕ್ತಿಯನ್ನು ಮತ್ತಿಷ್ಟು ಶಕ್ತಿಯುತವಾಗಿಸಿದೆ. ಸದ್ಯಕ್ಕೆ ಭಾರತದ ಹತ್ತಿರ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು, ಕ್ಷಿಪಣಿಗಳು ಮತ್ತು ದೊಡ್ಡ ಸೈನ್ಯವಿದೆ. ಜೊತೆಗೆ ತನ್ನ ರಕ್ಷಣಾ ಸಂಬಂಧವನ್ನು ಕೂಡ ಇನ್ನಷ್ಟು ಹೆಚ್ಚು ಬಲಪಡಿಸಿದೆ, ವಿಶೇಷವಾಗಿ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳೊಂದಿಗೆ. ಭಾರತದ ರಕ್ಷಣಾ ಬಜೆಟ್ ನಿರಂತರವಾಗಿ ಹೆಚ್ಚಾಗುತ್ತಿರುವುದರಿಂದ ಸೇನೆಯು ಕೂಡ ಬಲಗೊಳ್ಳುತ್ತಿದೆ. ಆದಾಗ್ಯೂ ಚೀನಾದೊಂದಿಗಿನ ಭಾರತದ ಸಂಬಂಧವು ಹದಗೆಡ್ತಾ ಇದೆ. ಜೊತೆಗೆ ಪಾಕಿಸ್ತಾನವೂ ಕೂಡ ದೊಡ್ಡ ಸವಾಲಾಗಿದೆ. ಒಂದು ವೇಳೆ ಮೂರನೇ ಮಹಾಯುದ್ಧ ನಡೆದರೆ ಕಾಶ್ಮೀರ ವಿಚಾರವಾಗಿ ಪಾಕಿಸ್ತಾನ ಚೀನಾದ ಬೆಂಬಲದೊಂದಿಗೆ ಭಾರತದ ಮೇಲೆ ದಾಳಿ ನಡೆಸುವ ಸಾಧ್ಯತೆ ಇದ್ದು, ಭಾರತದ ನೆರೆಯ ರಾಷ್ಟ್ರಗಳಾದ ಬಾಂಗ್ಲಾದೇಶ್, ಮಯನ್ಮಾರ್ ಮತ್ತು ಶ್ರೀಲಂಕಾ ಕೂಡ ಚೀನಾದ ಒತ್ತಡಕ್ಕೆ ಒಳಗಾಗಬಹುದು. ಈ ಪರಿಸ್ಥಿತಿಯಲ್ಲಿ ಭಾರತವು ಯಾವ ಕಡೆ ನಿಲ್ತದೆ ಅನ್ನೋದನ್ನು ನೋಡಬೇಕು. ಅಮೆರಿಕ ಮತ್ತು ನ್ಯಾಟೋ ಜೊತೆ ಹೋಗುವುದರಿಂದ ಭಾರತಕ್ಕೆ ಅನೇಕ ಪ್ರಯೋಜನಗಳಾಗಬಹುದು. ಆದರೆ ಚೀನಾ ಮತ್ತು ಅದರ ಮಿತ್ರ ರಾಷ್ಟ್ರಗಳೊಂದಿಗಿನ ಸಂಬಂಧ ಇನ್ನಷ್ಟು ಹದಗೆಡಬಹುದು. ಮತ್ತೊಂದೆಡೆ ಒಂದು ವೇಳೆ ಭಾರತವು ರಷ್ಯಾದೊಂದಿಗೆ ಹೋದರೆ ಆಗ ಅದು ಚೀನಾದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಬೇಕಾಗ್ತದೆ. ಹಾಗೂ ಇದು ಬಹಳ ಕಷ್ಟಕರವಾಗಬಹುದು. ಹಾಗೂ ಕೆಲವು ಎಕ್ಸ್ಪರ್ಟ್ಸ್ ಅವರು ಭಾರತವು ತನ್ನ ಕೆಲವು ಮಿತ್ರ ರಾಷ್ಟ್ರಗಳೊಂದಿಗೆ ಮೂರನೇ ಮಾರ್ಗವನ್ನು ಅಳವಡಿಸಿಕೊಳ್ಳಬಹುದು ಅನ್ನೋದನ್ನು ನಂಬ್ತಾರೆ. ಇದರಲ್ಲಿ ದಕ್ಷಿಣ ಏಷ್ಯಾದ ದೇಶಗಳು, ದಕ್ಷಿಣ ಅಮೆರಿಕಾದ ದೇಶಗಳು ಮತ್ತು ಕೆಲವು ಅರಬ್ ದೇಶಗಳನ್ನು ಒಳಗೊಂಡಿರಬಹುದು. ಇತ್ತೀಚಿನ ವರ್ಷಗಳಲ್ಲಿ ಭಾರತವು ತನ್ನ ಆರ್ಥಿಕ ಮತ್ತು ಮಿಲಿಟರಿ ಶಕ್ತಿಯನ್ನು ಹೆಚ್ಚಿಸಿದ್ದು ಜಗತ್ತಿನಲ್ಲಿ ತನಗಾಗಿ ಬಲವಾದ ಚಿತ್ರಣವನ್ನು ರಚಿಸಿದೆ. ಹಾಗೂ ಇದು ತನ್ನ ಮಿತ್ರ ರಾಷ್ಟ್ರಗಳೊಂದಿಗೆ ಹೊಸ ಮೈತ್ರಿಯನ್ನು ರಚಿಸುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಇತ್ತೀಚೆಗೆ ಭಾರತವು ಬ್ರಹ್ಮೋಸ್ ಮಿಸೈಲನ್ನು ಫಿಲಿಪೀನ್ಸ್ಗೆ ಸಪ್ಲೈ ಮಾಡಿದೆ. ಸೊ ಇದು ಚೀನಾ ವಿರುದ್ಧ ಒಂದು ಬಲವಾದ ಹೆಜ್ಜೆನೇ ಆಗಿದೆ. ಇದಲ್ಲದೆ ಚೀನಾ ತೈವಾನ್ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸುವುದನ್ನು ಭಾರತವು ಯಾವತ್ತಿಗೂ ಬಯಸೋದಿಲ್ಲ. ಇದರಿಂದ ಭಾರತವು ಚೀನಾದ ವಿರುದ್ಧ ತನ್ನನ್ನು ತಾನು ಬಲಪಡಿಸುತ್ತಿದೆ ಅನ್ನೋದು ಸ್ಪಷ್ಟಪಡಿಸುತ್ತದೆ. ಹಾಗೂ ಇತರೆ ದೇಶಗಳನ್ನು ಸಹ ಬೆಂಬಲಿಸುತ್ತಿದೆ. ಮೂರನೇ ಮಹಾಯುದ್ಧದ ಸಂದರ್ಭದಲ್ಲಿ ಭಾರತವು ಯಾವ ಬದಿಯನ್ನು ತೆಗೆದುಕೊಳ್ಳುತ್ತದೆ ಅನ್ನೋದು ಅತ್ಯಂತ ಕಷ್ಟಕರವಾದ ನಿರ್ಧಾರವಾಗಿದೆ. ಭಾರತವು ಯಾವುದೇ ರೀತಿಯ ಯುದ್ಧವನ್ನು ಬಯಸುವುದಿಲ್ಲ, ಬದಲಿಗೆ ಇಡೀ ಜಗತ್ತಿನಲ್ಲಿ ಶಾಂತಿಯನ್ನು ಬಯಸ್ತದೆ. ಆದರೆ ಯುದ್ಧದ ಪರಿಸ್ಥಿತಿ ಉದ್ಭವಿಸಿದರೆ ಆಗ ಭಾರತಕ್ಕೆ ಒತ್ತಾಯದಲ್ಲಿ ಯಾವುದಾದ್ರೂ ಒಂದು ಬದಿಯನ್ನು ಆಯ್ಕೆ ಮಾಡಬೇಕಾಗ್ತದೆ. ಕೆಲವು ಎಕ್ಸ್ಪರ್ಟ್ಸ್ ಅವರು ಭಾರತವು ಮೂರನೇ ಬದಿಯನ್ನು ಸೃಷ್ಟಿಸಬಹುದು ಅನ್ನೋದನ್ನು ಹೇಳ್ತಾರೆ. ಇದರಲ್ಲಿ ಭಾರತದೊಂದಿಗೆ ಅನೇಕ ದಕ್ಷಿಣ ಏಷ್ಯಾ, ದಕ್ಷಿಣ ಅಮೆರಿಕ ಮತ್ತು ಅರಬ್ ದೇಶಗಳು ಸೇರಿಕೊಳ್ಳಬಹುದು. ಈ ದೇಶಗಳು ಭಾರತದ ಮೇಲೆ ವಿಶ್ವಾಸವನ್ನು ಹೊಂದಿದ್ದು ಅವರು ಭಾರತದೊಂದಿಗೆ ಕೂಡಿಕೊಂಡು ಒಂದು ಹೊಸ ಮೈತ್ರಿನೂ ಮಾಡಿಕೊಳ್ಳಬಹುದು. ಕಳೆದ ಕೆಲವು ವರ್ಷಗಳಲ್ಲಿ ಭಾರತ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸಿದೆ.
ಇದರ ಕಾರಣದಿಂದಾಗಿಯೇ ಭಾರತದ ಚಿತ್ರಣವು ಬಲವಾದ ದೇಶಗಳಲ್ಲಿ ಸೃಷ್ಟಿಯಾಗಿದೆ. ಆದ್ದರಿಂದಲೇ ಭಾರತವು ಅಮೆರಿಕದ ಪಾಳೆಯಕ್ಕೆ ಅಥವಾ ರಷ್ಯಾದ ಪಾಳೆಯಕ್ಕೆ ಹೋಗದೆ ಮೂರನೆಯದನ್ನು ರಚಿಸುವ ಸಾಧ್ಯತೆ ಇದೆ ಹಾಗೂ ಅವರೊಂದಿಗೆ ಇದರಲ್ಲಿ ಇತರೆ ಹಲವು ದೇಶಗಳು ಸಹ ಸೇರಬಹುದು. ಈ ದಿಶೆಯಲ್ಲಿ ಭಾರತದ ರಾಜತಾಂತ್ರಿಕ ಕಾರ್ಯತಂತ್ರಗಳು ಬಹಳ ಮುಖ್ಯವಾಗ್ತವೆ. ಭಾರತವು ಆಫ್ರಿಕಾದಿಂದ ಲ್ಯಾಟಿನ್ ಅಮೆರಿಕಾದವರೆಗೆ ಪ್ರತಿಯೊಂದು ಮಹಾದ್ವೀಪದಲ್ಲಿ ತನ್ನ ರಾಜತಾಂತ್ರಿಕ ಸಂಬಂಧಗಳನ್ನು ಬಲಪಡಿಸುವುದಲ್ಲದೆ ಇನ್ನು ಅನೇಕ ದೇಶಗಳೊಂದಿಗೆ ಉತ್ತಮ ಸಂಬಂಧವನ್ನು ಕೂಡ ಸ್ಥಾಪಿಸಿದೆ. ಇದರ ಹೊರತಾಗಿ ವಿವಿಧ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಭಾರತವು ತನ್ನ ಚಟುವಟಿಕೆಯನ್ನು ಹೆಚ್ಚಿಸಿದೆ. ಹೆಂಗಂದರೆ ವಿಶ್ವಸಂಸ್ಥೆ G20 ಮತ್ತು ಬ್ರಿಕ್ಸ್ವು ಭಾರತದ ಭದ್ರತೆಯ ಶಕ್ತಿಯ ಒಂದು ಪ್ರಮುಖ ಅಂಶವಾಗಿದೆ ಹಾಗೂ ಅದರ ಕೊರತೆಯು ಭಾರತವನ್ನು ದುರ್ಬಲಗೊಳಿಸಬಹುದು. ಭಾರತವು ಈ ನಿಟ್ಟಿನಲ್ಲಿ ಈಗ ಮಹತ್ವದ ಹೆಜ್ಜೆಗಳನ್ನು ಇಟ್ಟಿದೆ. ಭಾರತವು ತನ್ನ ಶಕ್ತಿ ಸಂಪನ್ಮೂಲಗಳನ್ನು ವೈವಿಧ್ಯಗೊಳಿಸಿದ್ದು ತನ್ನ ಶಕ್ತಿಯ ಅಗತ್ಯಗಳಿಗಾಗಿ ಕೇವಲ 1 ಅಥವಾ 2 ದೇಶಗಳ ಮೇಲೆ ಅವಲಂಬಿತವಾಗಿಲ್ಲ. ಇದರ ಹೊರತಾಗಿ ಭಾರತವು ತನ್ನ ದೇಶೀಯ ಉತ್ಪಾದನೆಯ ಶಕ್ತಿಯನ್ನು ಸಹ ಹೆಚ್ಚಿಸಿದೆ. ಇದಷ್ಟೇ ಅಲ್ಲದೆ ಭಾರತವು ತನ್ನ ಆರ್ಥಿಕ ಶಕ್ತಿಯನ್ನು ಕೂಡ ಹೆಚ್ಚಿಸಿದೆ. ಒಂದು ಬಲಿಷ್ಠ ಆರ್ಥಿಕತೆಯು ಯುದ್ಧದ ಸಮಯದಲ್ಲಿ ದೇಶದ ಶಕ್ತಿಯನ್ನು ಬಹುಮಟ್ಟಿಗೆ ಹೆಚ್ಚಿಸುತ್ತದೆ ಹಾಗೂ ಭಾರತವು ತನ್ನ ಆರ್ಥಿಕ ಸುಧಾರಣೆಗಳ ಮೂಲಕ ತನ್ನ ಆರ್ಥಿಕತೆಯನ್ನು ಬಲಪಡಿಸಿದೆ ಹಾಗೂ ಈಗ ಅದು ಯಾವುದೇ ಆರ್ಥಿಕ ಸವಾಲುಗಳು ಇರಲಿ ಅದನ್ನು ಎದುರಿಸಲು ಈಗ ಸಿದ್ಧವಾಗಿದೆ. ಸೊ ಗೆಳೆಯರೇ, ಇವತ್ತಿನ ನಮ್ಮ ಈ ವಿಶೇಷವಾದ ವಿಡಿಯೋ ಹೇಗನ್ನಿಸಿದೆ? ಐ ಹೋಪ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿರಬೇಕು. ಇಷ್ಟವಾದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಸೊ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.